ना ये देश ना ये देश हमारा है। जज़ाकल्लाहु खैरा। अस्सलामु अलैकुम। नहमदुहु व नुसल्ली अला रसूलिहिल करीम। अम्मा बाद। आज 15 अगस्त यौम आज़ादी है। आज 15 अगस्त यौम आज़ादी है। हिंदुस्तान की तारीख में 2 दिन बहुत अहम हो चुके हैं। 15 अगस्त और 26 जनवरी। 15 अगस्त 1947 को हिंदुस्तान आजाद हुआ था और 26 जनवरी को जमहूर मुल्क बना था। आज से 79 साल पहले 15 अगस्त को हिंदुस्तान में नया सूरज हुआ। ये वो सुबह थी जिसने लगभग 150 साल की गुलामी की रात को खत्म कर दी। गुलामी के दौर में हमें बहुत जुल्म किया। मासूम शहजादों को शहीद कर दिया गया। अपने बेटों के सर काट कर अपने बाप के सामने पेश कर दिए गए। हमदार कारीगरों के हाथ काट दिए गए। किसानों को जमीन को छीन लिया गया। आजादी के वक्त में मुल्क तहसीम और इंसान का सरकार कामयाबी से नवाजे। अब मैं इसके बाद एक मुख्तसर सी तस्वीर पेश करने के लिए मोहम्मद उज़ैर को दावत देता हूँ कि वो आए और हिंदुस्तान के तारीख पर एक मुख्तसर सी रोशनी डालें। ಎಲ್ಲರಿಗೂ ನಮಸ್ಕಾರ। ನಮ್ಮ ದೇಶದ 150 ಕೋಟಿ ಜನರಿಗೆ ಇವತ್ತು 15 ಆಗಸ್ಟ್ 1947 ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಹೇಳುತ್ತೇನೆ। ಸ್ವಾತಂತ್ರ್ಯವನ್ನು ಈ ನಮ್ಮ ದೇಶಕ್ಕೆ 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು। ಇದರ ಹಿಂದೆ ನಮ್ಮ ದೇಶ ಬ್ರಿಟಿಷ್ ಆಡಳಿತದಲ್ಲಿತ್ತು। ಬ್ರಿಟಿಷ್ನವರು ತುಂಬ ನಮ್ಮನ್ನೆಲ್ಲ ಕೀಳಾಗಿ ವರ್ತಿಸ್ತಿದ್ರು। ಇದನ್ನೆಲ್ಲ ನಮ್ಮ ಮಹಾತ್ಮ ಗಾಂಧಿಯವರು ವಿರೋಧಿಸಿ ತುಂಬ ಹೋರಾಟ ಶ್ರಮದಿಂದ 1947ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ಸ್ಟಾರ್ಟ್ ಮಾಡಿ ಹೋರಾಟ ಸತತವಾಗಿ 5 ವರ್ಷ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು। ತದನಂತರ 1952ರಲ್ಲಿ ನಮ್ಮ ರಿಪಬ್ಲಿಕ್ ಡೇ ಅಂತ ಬಿಟ್ಟು ನಾವು ಆಚರಣೆ ಮಾಡ್ತಾ ಇದ್ದೀವಿ। 1952ರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತು। ಆವಾಗ ನಮ್ಮ ದೇಶ ರಿಪಬ್ಲಿಕ್ ಡೇ ಅಂತ ನಾವು ಆಚರಣೆ ಮಾಡಿದ್ವಿ। ತದನಂತರ ನಮ್ಮ ದೇಶಕ್ಕೆ ಕಾನೂನು ಕಟ್ಟಳೆಗಳನ್ನು ಜಾರಿ ಆದವು। ತದನಂತರ ರೈಟ್ಸ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ರೈಟ್ ಟು ರಿಲಿಜನ್, ರೈಟ್ ಟು ಎಜುಕೇಷನ್ ರೈಟ್ಸನ್ನು ನಮ್ಮ ದೇಶಕ್ಕೆ ಕೊಟ್ಟು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು। ಅವ್ರಿಗೆ ನಾವು ತುಂಬ ಧನ್ಯವಾದವನ್ನು ಹೇಳುತ್ತಾ ಈ ನಮ್ಮ ಮಾತನ್ನು